ಕನಸಿನಲ್ಲಿ ನಿಮ್ಮ ಪಿತೃಗಳು ಈ ರೀತಿ ಕಾಣಿಸಿಕೊಂಡರೆ ಪಿತೃ ದೋಷ ಗ್ಯಾರಂಟಿ. ಮರಣ ಹೊಂದಿದ ನಮಗೆ ಅತ್ಯಂತ ಆಪ್ತರಾಗಿದ್ದರೆ ಸಾಮಾನ್ಯವಾಗಿ ನಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅದೇ ರೀತಿ ಪಿತೃಗಳು ಅಥವಾ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಅರ್ಥವೇನು? ಪಿತೃಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಶುಭ ಸೂಚನೆಯೇ ಅಥವಾ ಅಶುಭ ಸೂಚನೆಯೇ? ಒಂದು, ಪೂರ್ವಜರ ಕೋಪ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಪೂರ್ವಜರು ಕೋಪಗೊಂಡಿರುವುದನ್ನು ನೀವು ನೋಡಿದರೆ ಅದು ಅಶುಭ ಎಂದರ್ಥ. ಅವರು ನಿಮ್ಮಿಂದ ಸಂತೋಷವಾಗಿಲ್ಲ ಎಂದರ್ಥ. ನೀವು ಮಾಡಿದ ಅಥವಾ ಮಾಡದ ಯಾವುದೋ ಒಂದು ಕಾರ್ಯದಿಂದ ಅವರು ನಿಮ್ಮ ಮೇಲೆ ಅಸಮಾಧಾನಗೊಂಡಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಪಿತೃದೋಷವು ನಿಮ್ಮ ಮನೆಯ ಮೇಲೆ ಪರಿಣಾಮ ಬೀರಬಹುದು. 2, ಕನಸಿನಲ್ಲಿ ಪಿತೃಗಳು ನಗುವುದು. ನಿಮ್ಮ ಪಿತೃಗಳು ಅಥವಾ ಪೂರ್ವಜರು ನಿಮ್ಮ ಕನಸಿನಲ್ಲಿ ನಗುತ್ತಿರುವುದನ್ನು ನೀವು ನೋಡಿದರೆ ಅದು ಶುಭ ಸೂಚನೆಯಾಗಿರುತ್ತದೆ. ಅವರು ನಿಮ್ಮಿಂದ ಸಂತೋಷವನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ಇದು ಹೇಳುತ್ತದೆ. ಇದು ನಿಮ್ಮ ಪಿತೃಗಳ ಆಶೀರ್ವಾದವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲಿದೆ ಎಂಬರ್ಥವನ್ನು ನೀಡುತ್ತದೆ. ನಿಮ್ಮ ಕನಸಿನಲ್ಲಿ ಪಿತೃಗಳು ಈ ರೀತಿಯಾಗಿ ಕಾಣಿಸಿಕೊಂಡರೆ ನಿಮ್ಮ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. 3, ಪೂರ್ವಜರೊಂದಿಗೆ ಮಾತನಾಡುವುದು. ನೀವು ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರೊಂದಿಗೆ ಮಾತನಾಡುವುದನ್ನು ನೀವು ನೋಡಿದರೆ ಅವರು ಭವಿಷ್ಯದ ಬಗ್ಗೆ ನಿಮಗೆ ಎಚ್ಚರಿಕೆ ನೀಡುತ್ತಾರೆ ಎಂದರ್ಥ. ಮುಂದೆ ನಿಮಗೆ ಏನಾಗಲಿದೆ ಎಂದು ಹೇಳಲು ಅವರು ಪ್ರಯತ್ನಿಸುತ್ತಿರುತ್ತಾರೆ. ಯಾವುದೇ ಶುಭ ಅಥವಾ ಅಶುಭ ಘಟನೆಗಳು ಸಂಭವಿಸುತ್ತವೆ ಎಂದಾದರೆ ಅವರು ಅದರ ಬಗ್ಗೆ ತಿಳಿಸಲು ಪ್ರಯತ್ನಿಸುತ್ತಾರೆ. 4, ಪೂರ್ವಜರು ಪದೇ ಪದೇ ಕಾಣಿಸಿಕೊಳ್ಳುವುದು. ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿದ್ದರೆ ಅವರು ನಿಮಗೆ ಏನನ್ನಾದರೂ ಹೇಳಲು ಬಯಸುತ್ತಿದ್ದಾರೆ ಎಂಬುದರ ಸೂಚನೆಯಾಗಿದೆ. ಅವರು ನಿಮ್ಮಿಂದ ಪೂರೈಸಲು ಬಯಸುವ ಕೆಲವು ಈಡೇರದ ಆಸೆಗಳನ್ನು ಹೇಳಿಕೊಳ್ಳಲು ಕಾಯುತ್ತಿದ್ದಾರೆ ಎಂಬುದಾಗಿದೆ. ಅದಕ್ಕಾಗಿಯೇ ಅವರು ನಿಮಗೆ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಾರೆ. 5, ಸತ್ತ ಪೋಷಕರನ್ನು ನೋಡುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ಸತ್ತ ಪೋಷಕರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಅಂತಹ ಕನಸನ್ನು ನೋಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ನೀವು ಶೀಘ್ರದಲ್ಲೇ ನಿಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯಬಹುದು ಮತ್ತು ಹೊಸ ಕೆಲಸವನ್ನು ಸಹ ಪಡೆಯಬಹುದು. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.